ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಭಾರತದ ಆರ್ಥಿಕತೆಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೇಬಿಗೆ ಸಿಹಿ ಸುದ್ದಿ ತಂದಿದೆ. ಅಕ್ಷರಶಃ ಇದು ಮದರ್ ಆಫ್ ಆಲ್ ಡೀಲ್ಸ್. ಕೇವಲ ವ್ಯಾಪಾರ ಅಷ್ಟೇ ಅಲ್ಲ, ಇದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ರಚನೆಯಾದ ಒಂದು ಹೊಸ ಶಕೆ. ಇಷ್ಟು ದಿನಗಳ ಕಾಯುವಿಕೆಗೆ ಕೊನೆಗೂ ಈಗ ಅಂತ್ಯವಾಗಿದೆ. ಇನ್ನು ಮುಂದೆ ನಿಮ್ಮ ಇಷ್ಟದ ವಿದೇಶಿ ಚಾಕ್ಲೇಟ್, ಬಿಯರ್, ವೈನ್ ಮಾತ್ರವಲ್ಲ, ಐಷಾರಾಮಿ ಯುರೋಪಿಯನ್ ಕಾರುಗಳ ಬೆಲೆಯೂ ಕೂಡ ಪಾತಾಳಕ್ಕೆ ಇಳಿಯಲಿದೆ. ಹಾಗಿದ್ರೆ ಏನಿದು ಡೀಲು? ಇದರ ಹಿಂದಿನ ಗುಟ್ಟು ಏನು? ಸಾಮಾನ್ಯ ಜನರಿಗೆ ಇದರಿಂದ ಸಿಗುವಂತಹ ಲಾಭಗಳು ಏನು? ಬನ್ನಿ ಒಂದೊಂದಾಗಿ ಇಂಚಾಗಿ ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ವಿಶ್ಲೇಷಣೆಯನ್ನ ಮಾಡೋಣ. ಮೊದಲನೆಯದು ಐತಿಹಾಸಿಕ ಹೆಜ್ಜೆ. ಮದರ್ ಆಫ್ ಆಲ್ ಡೀಲ್ಸ್ ಏನ್ ಹೇಳುತ್ತೆ? ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಮಂಗಳವಾರ ಮುಕ್ತ ವ್ಯಾಪಾರ ಒಪ್ಪಂದ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಇದು ಕೇವಲ ಒಂದು ಒಪ್ಪಂದವಲ್ಲ, ಇದು ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳ ನಡುವೆಯೂ ಮುಕ್ತ ವ್ಯಾಪಾರದ ಮೇಲೆ ನಂಬಿಕೆ ಇಟ್ಟ ಎರಡು ಬೃಹತ್ ಶಕ್ತಿಗಳ ದ್ಯೋತಕ. ಪ್ರಧಾನಿ ನರೇಂದ್ರ ಮೋದಿ ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಎಂದೇ ಬಣ್ಣಿಸಿದ್ದಾರೆ. ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಒಟ್ಟಾಗಿ ವಿಶ್ವದ ಜಿಡಿಪಿಯ 25% ಮತ್ತು ವಿಶ್ವ ವ್ಯಾಪಾರದ 1/3 ಭಾಗವನ್ನು ಹೊಂದಿದೆ. ಇದು ಕೇವಲ ವ್ಯಾಪಾರ ಅಲ್ಲ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ ಇಡೀ ಸಮಾಜದ ಪಾಲುದಾರಿಕೆ ಆಗಿದೆ. ಸರ್, ಇದ್ರ ಬಗ್ಗೆ ಇಷ್ಟೊಂದು ವರ್ಣನೆ ಮಾಡ್ತಾ ಇದ್ದೀರಾ, ಇದರಿಂದ ನಮಗೇನ್ ಲಾಭ ರೀ? ಖರೀದಿದಾರರಿಗೆ ಇಲ್ಲಿ ಭರ್ಜರಿ ಲಾಭ ಆಗುತ್ತೆ, ಕೆಲವೊಂದಿಷ್ಟು ಅಗ್ಗ ಕೂಡ ಆಗಲಿವೆ. ಈಗ ಎಲ್ಲರ ಮನಸ್ಸಿನಲ್ಲಿರುವ ಅತಿ ದೊಡ್ಡ ಪ್ರಶ್ನೆ, ನಮ್ಮ ಜೇಬಿಗೆ ಏನು ಲಾಭ? ಮದರ್ ಆಫ್ ಆಲ್ ಡೀಲ್ ಅಂತ ಹೇಳ್ತೀರಿ, ನರೇಂದ್ರ ಮೋದಿ ಯುರೋಪಿಯನ್ ಒಕ್ಕೂಟದ ಜೊತೆ ಮಾಡಿಕೊಂಡ ಒಪ್ಪಂದದಿಂದ ನಮಗೇನು ಲಾಭ? ನಮ್ಮ ಜೇಬಿಗೇನು ಲಾಭ? ಏನೆಲ್ಲ ಅಗ್ಗವಾಗುತ್ತೆ? ಒಮ್ಮೆ ಲಿಸ್ಟ್ ನೋಡಿ ನೀವೇ ಕನ್ಫ್ಯೂಸ್ ಆಗ್ತಿರೋ, ಇಷ್ಟೊಂದು ಬೆನಿಫಿಟ್ ಅಂತ. ಮೊದಲನೇದು ವೈನ್ ಮತ್ತು ಬಿಯರ್ ಪ್ರಿಯರಿಗಂತೂ ಇದು ಒಂದು ಒಳ್ಳೆಯ ಸುದ್ದಿ. ಆಮದು ಶುಲ್ಕ ಬರೋಬ್ಬರಿ 50% ಇಳಿಕೆ ಆಗಲಿದೆ. ಇನ್ನು ವೈನ್ ಮೇಲಿದ್ದು 150ದಿಂದ ಶುರುವಾಗಿ 75ಕ್ಕೆ ನಂತರ 23% ಕೂಡ ಇಲ್ಲಿ ಕಡಿಮೆ ಆಗಲಿದೆ. ಅಂದ್ರೆ ನಿಮ್ಮ ನೆಚ್ಚಿನ ಯುರೋಪಿಯನ್ ವೈನ್, ಬಿಯರ್ ಇನ್ನೂ ಅಗ್ಗ ಆಗಲಿದೆ. ಇದೊಂದು ವೈನ್ ಪ್ರಿಯರಿಗೆ, ಮದ್ಯ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ. ಇದ್ರ ಜೊತೆಗೆ ಚಾಕ್ಲೇಟ್ ಮತ್ತು ಸಂಸ್ಕರಿಸಿದ ಆಹಾರಗಳು, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಯುರೋಪಿಯನ್ ಚಾಕ್ಲೇಟ್ಗಳು, ಬ್ರೆಡ್, ಮಿಠಾಯಿಗಳು, ಆಲಿವ್ ಆಯಿಲ್ ಮತ್ತು ಹಣ್ಣಿನ ರಸಗಳ ಮೇಲಿನ ಆಮದು ಶುಲ್ಕವನ್ನ ಪೂರ್ಣವಾಗಿ ತೆಗೆದುಹಾಕಲಾಗುತ್ತೆ. ನಿಮ್ಮ ಟೇಸ್ಟ್ ಬರ್ಡ್ಗಳಿಗೆ ಈಗ ಭರ್ಜರಿ ಹಬ್ಬ ಕೂಡ ಶುರು ಆಗುತ್ತೆ. ಯುರೋಪಿಯನ್ ವಸ್ತುಗಳು, ಯುರೋಪಿಯನ್ ಐಟಮ್ಗಳ ಮೇಲೆ ನಿಮಗೆ ರೇಟ್ ಭಾರಿ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಐಷಾರಾಮಿ ಕಾರ್ಗಳು, ಆಡಿ, BMW, ಮರ್ಸಿಡೀಸ್ ಬೆಂಜ್ ಮತ್ತು ಪೋರ್ಷ್ ತೆಗೆದುಕೊಳ್ಳುವ ಕನಸು ಕಾಣುತ್ತಿದ್ದವರಿಗೆ ಇದು ಜಸ್ಟ್ ಬಂಪರ್ ಆಫರ್. ಯುರೋಪಿಯನ್ ಕಾರುಗಳ ಮೇಲಿನ 110 ಇದ್ದ ಆಮದು ಶುಲ್ಕವನ್ನ ಕೇವಲ 10ಕ್ಕೆ ಇಳಿಕೆ ಆಗಿದೆ. ಅಷ್ಟೇ ಅಲ್ಲ, ಆಟೋ ಬಿಡಿ ಭಾಗಗಳ ಮೇಲಿನ ಶುಲ್ಕವನ್ನ 5ರಿಂದ 10 ವರ್ಷಗಳಲ್ಲಿ ಸಂಪೂರ್ಣವಾಗಿ ಶೂನ್ಯವಾಗಲಿದೆ. ನಿಮ್ಮ ಡ್ರೀಮ್ ಕಾರ್ ಇನ್ನೂ ಸುಲಭವಾಗಿ ನಿಮ್ಮ ಗ್ಯಾರೇಜ್ಗೆ ಬರುತ್ತೆ. ಇದಿಷ್ಟೇ ಆಯ್ತಾ? ಇಲ್ಲ, ಇಷ್ಟೇ ಆಗಿಲ್ಲ, ಇನ್ನೂ ಕೂಡ ಇದೆ. ಆರೋಗ್ಯವೇ ಭಾಗ್ಯ. ಯುರೋಪಿನ ಔಷಧಿಗಳು ಮತ್ತು ವೈದ್ಯಕೀಯ ಶಸ್ತ್ರಚಿಕಿತ್ಸಾ ಉಪಕರಣಗಳ ಮೇಲಿನ ಶುಲ್ಕವನ್ನ 11% ಸಂಪೂರ್ಣ 0ಕ್ಕೆ ಇಳಿಸಲಾಗಿದೆ. ಇದು ಮಧ್ಯಮ ವರ್ಗದ ಆರೋಗ್ಯ ವೆಚ್ಚವನ್ನ ಗಣನೀಯವಾಗಿ ಕಡಿಮೆ ಮಾಡಲಿದೆ. ಯಂತ್ರೋಪಕರಣಗಳ ಮೇಲಿನ 44% ಶುಲ್ಕ, ರಾಸಾಯನಿಕಗಳ ಮೇಲಿನ 22% ಶುಲ್ಕ, ವಿಮಾನ ಮತ್ತು ಬಾಹ್ಯಾಕಾಶ ನೌಕೆಗಳ ಮೇಲಿನ ಬಹುತೇಕ ಎಲ್ಲ ಶುಲ್ಕಗಳನ್ನ ತೆಗೆದುಹಾಕಲಾಗುತ್ತೆ. ಇದು ನಮ್ಮ ದೇಶದ ಕೈಗಾರಿಕಾ ವಲಯಕ್ಕೆ ಕಚ್ಚಾ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡುತ್ತೆ. ಇನ್ನು ರೈತರು, ರಫ್ತುದಾರರು ಮತ್ತು ಉದ್ಯಮಿಗಳಿಗೂ ಕೂಡ ಬಹಳಷ್ಟು ಬೂಸ್ಟ್ ಸಿಗುತ್ತೆ ಇದರಿಂದ. ವೀಕ್ಷಕರೇ, ಈ ಒಪ್ಪಂದ ಕೇವಲ ಆಮದುಗಳ ಬಗ್ಗೆ ಮಾತ್ರವಲ್ಲ, ನಮ್ಮ ದೇಶದ ರಫ್ತು ಸಾಮರ್ಥ್ಯವನ್ನು ಕೂಡ ಗಗನಕ್ಕೇರಿಸಲಿದೆ. ರೈತರು ಮತ್ತು ಮೀನುಗಾರರಿಗೆ ನೇರ ಲಾಭ ಸಿಗುತ್ತೆ. ನಮ್ಮ ರೈತರು ಬೆಳೆದ ತಾಜಾ ಹಣ್ಣುಗಳು, ತರಕಾರಿಗಳು, ಸಂಸ್ಕರಿಸಿದ ಆಹಾರಗಳು, ಮೀನುಗಾರರ ಸಮುದ್ರ ಉತ್ಪನ್ನಗಳಿಗೆ ಯುರೋಪಿಯನ್ನ ಬೃಹತ್ 1.45 ಬಿಲಿಯನ್ ಗ್ರಾಹಕರ ಮಾರುಕಟ್ಟೆ ತೆರೆದುಕೊಳ್ಳಲಿದೆ. ಇದು ಲಕ್ಷಾಂತರ ರೈತರ ಆದಾಯವನ್ನು ಕೂಡ ಹೆಚ್ಚಿಸಲಿದೆ. ಇದರ ಜೊತೆಗೆ ಭಾರತದ ಕಾರ್ಮಿಕರ ತೀವ್ರ ವಲಯಗಳಾದ ಜವಳಿ, ರತ್ನಗಳು, ಆಭರಣಗಳ ರಫ್ತುದಾರರಿಗೆ ಕೂಡ ಯುರೋಪ್ನಲ್ಲಿ ಸುಲಭ ಪ್ರವೇಶ ಸಿಗಲಿದ್ದು ಇದು ಹೊಸ ಉದ್ಯೋಗ ಸೃಷ್ಟಿಗೆ ಕಾರಣವಾಗಲಿದೆ.
ಇಷ್ಟೇ ಅಲ್ಲದೆ ನಮ್ಮ IT ಕ್ಷೇತ್ರ, ಶಿಕ್ಷಣ, ಸಾಂಪ್ರದಾಯಿಕ ಔಷಧ, ವ್ಯಾಪಾರ ಸೇವೆಗಳಿಗೆ ಯುರೋಪ್ನಲ್ಲಿ ಹೊಸ ಅವಕಾಶಗಳು ಸಿಗಲಿದ್ದು ನಮ್ಮ ಯುವಕರಿಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಿಗೆ ಆಗಲಿವೆ. ಮದರ್ ಆಫ್ ಆಲ್ ಡೀಲ್ಸ್ ಹಿಂದಿನ ಗುಟ್ಟು ಮತ್ತು ಮಹತ್ವವನ್ನ ನಾವು ಡೇಟಾ ಸಮೇತವಾಗಿ ನೋಡೋದಾದ್ರೆ ನರೇಂದ್ರ ಮೋದಿ ಈ ಎಲ್ಲ ಒಪ್ಪಂದಗಳ ತಾಯಿ ಅಂತ ಬಣ್ಣಿಸಲು ಬಲವಾದ ಕಾರಣಗಳಿದೆ. ಜಾಗತಿಕ ಆರ್ಥಿಕತೆಯು ಚೀನಾ ಅವಲಂಬನೆಯನ್ನು ಕಡಿಮೆ ಮಾಡಲು ಪರ್ಯಾಯಗಳನ್ನು ಹುಡುಕ್ತಿರುವಾಗ ಭಾರತ ವಿಶ್ವಕ್ಕೆ ಒಂದು ಸ್ಥಿರ, ದೊಡ್ಡ ಮತ್ತು ವಿಶ್ವಾಸಾರ್ಹ ಪಾಲುದಾರನಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಭಾರತ ಮತ್ತು ಯುರೋಪ್ ನಡುವಿನ ವಾರ್ಷಿಕ ವ್ಯಾಪಾರ 180 ಶತಕೋಟಿಯನ್ನ ಮೀರಿದೆ. ಈ ವ್ಯಾಪಾರವು ಸರಿಸುಮಾರು 8 ಲಕ್ಷ ಯುರೋಪಿಯನ್ ಉದ್ಯೋಗಗಳನ್ನ ಬೆಂಬಲಿಸುತ್ತದೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತಕ್ಕೆ ರಫ್ತು ಮಾಡುವ 90%ಕ್ಕಿಂತ ಹೆಚ್ಚು ಯುರೋಪಿಯನ್ ಉತ್ಪನ್ನಗಳ ಮೇಲಿನ ಶುಲ್ಕಗಳನ್ನ ಕಡಿಮೆ ಮಾಡಲಾಗುತ್ತೆ ಅಥವಾ ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತೆ. ಇದು ಯುರೋಪಿಯನ್ ರಫ್ತುದಾರರಿಗೆ ವಾರ್ಷಿಕವಾಗಿ 4 ಬಿಲಿಯನ್ ಶುಲ್ಕವನ್ನ ಉಳಿತಾಯ ಮಾಡುತ್ತೆ. ಈ ಲಾಭ ಕಡಿಮೆ ಬೆಲೆಗಳ ರೂಪದಲ್ಲಿ ಭಾರತೀಯ ಗ್ರಾಹಕರಿಗೆ ಸಿಗಲಿದೆ. ಈ ಒಪ್ಪಂದದಿಂದ 2032ರೊಳಗೆ ಭಾರತಕ್ಕೆ ಯುರೋಪ್ ರಫ್ತುಗಳನ್ನ ದ್ವಿಗುಣಗೊಳಿಸುವ ನಿರೀಕ್ಷೆ ಇದ್ದು, ಭಾರತವು ಯಾವುದೇ ವ್ಯಾಪಾರ ಪಾಲುದಾರರಿಗೆ ನೀಡಿದ ಅತಿ ದೊಡ್ಡ ವ್ಯಾಪಾರ ರಿಯಾಯಿತಿಯನ್ನ ಇದು ಪ್ರತಿನಿಧಿಸುತ್ತೆ. ಸಣ್ಣ ಮತ್ತು ಮಧ್ಯಮ ಗಾತ್ರದ ಯುರೋಪಿಯನ್ ವ್ಯವಹಾರಗಳು ಸಹ ಈಗ ಅವಕಾಶಗಳನ್ನ ಬಳಸಿಕೊಳ್ಳಲು ಸಹಾಯ ಕೇಂದ್ರಗಳನ್ನ ಸ್ಥಾಪಿಸಲಾಗುತ್ತೆ. ಇಷ್ಟೆಲ್ಲ ಆಗುತ್ತೆ. ಸರ್, ಬರೀ ನೀವು ಬಿಜೆಪಿ ಅವರ ತರ ಪಾಸಿಟಿವ್ ಹೇಳ್ತಾ ಇದ್ರಿ, ಇದರಿಂದ ನೆಗೆಟಿವ್ ಕೂಡ ಆಗುತ್ತಾ, ಇದರ ಲಾಭಗಳಿಗೇನು ಎಲ್ಲವನ್ನ ಹೇಳ್ತೀವಿ. ಪ್ರೀಮಿಯಂ ಯುರೋಪಿಯನ್ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ. ಭಾರತೀಯ ರೈತರು, ಮೀನುಗಾರರು, ರಫ್ತುದಾರರಿಗೆ ಹೊಸ ಮಾರುಕಟ್ಟೆ ಓಪನ್ ಆಗುತ್ತೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ ಮತ್ತು ವಿದೇಶಿ ಹೂಡಿಕೆಗಳ ಹೆಚ್ಚಳ ಆಗುತ್ತೆ. ಆರ್ಥಿಕ ಬೆಳವಣಿಗೆಗೆ ಬಲವಾದ ಉತ್ತೇಜನ ಸಿಗುತ್ತೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ. ಇದರ ಜೊತೆಗೆ ಸವಾಲುಗಳು ಕೂಡ ಒಂದಿಷ್ಟಿದೆ. ಬರೀ ಯಾವಾಗ್ಲೂ ಕೂಡ ಬರೀ ಪಾಸಿಟಿವ್, ಕೆಲವೊಂದಿಷ್ಟು ನೆಗೆಟಿವ್ ಸೈಡ್ಗಳು ಕೂಡ ಇದೆ. ಯುರೋಪಿಯನ್ ಉತ್ಪನ್ನಗಳಿಂದ ದೇಶೀಯ ಸಣ್ಣ ಉದ್ಯಮಗಳಿಗೆ ಇಲ್ಲಿ ಭಾರಿ ಪೈಪೋಟಿ ಏರ್ಪಡುತ್ತೆ ಮತ್ತು ಯುರೋಪಿನ ಕಟ್ಟುನಿಟ್ಟಾದ ಆರೋಗ್ಯ ಮತ್ತು ಗುಣಮಟ್ಟದ ಮಾನದಂಡಗಳನ್ನ ಅನಿವಾರ್ಯತೆವಾಗಿರುತ್ತೆ. ಯಾಕಂದ್ರೆ ನಾವು ರಫ್ತು ಮಾಡಬೇಕಾದ್ರೆ ಅವ್ರ ಸ್ಟ್ಯಾಂಡರ್ಡ್ಸ್ ಗಳನ್ನ ನಾವು ಫಾಲೋ ಮಾಡಲೇಬೇಕು. ಯಾಕಂದ್ರೆ ಒಂದಿಷ್ಟು ಆರೋಗ್ಯ ಮತ್ತು ಒಂದಿಷ್ಟು ಊಟದ ಆಹಾರದ ವಿಚಾರದಲ್ಲಿ ನಮ್ಮವರ ಸ್ಟ್ಯಾಂಡರ್ಡ್ಸ್ಗಳು ಅಷ್ಟೊಂದು ಚೆನ್ನಾಗಿಲ್ಲ ಭಾರತದ್ದು ಯುರೋಪಿಗೆ ಹೋಲಿಸಿದೆ. ಆದ್ರೆ ಇನ್ನು ಮುಂದೆ ಸ್ಟ್ಯಾಂಡರ್ಡ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಇನ್ನು ದೇಶೀಯ ಸೂಕ್ಷ್ಮ ಕೃಷಿ ವಲಯಗಳು, ಉದಾಹರಣೆಗೆ ಗೋಮಾಂಸ, ಕೋಳಿ, ಅಕ್ಕಿ, ಸಕ್ಕರೆ ಮೇಲೆ ನಿಗಾ ಅಗತ್ಯ ಆಗುತ್ತೆ. ಯಾಕಂದ್ರೆ ಈ ಯುರೋಪಿಯನ್ ಈ ವಲಯಗಳನ್ನ ರಕ್ಷಿಸಿದೆ. ಇನ್ನು ವ್ಯಾಪಾರ ಸಮತೋಲನವನ್ನ ಕಾಪಾಡಿಕೊಳ್ಳುವುದು ಕೂಡ ಗಂಭೀರವಾಗಿ ಇರುತ್ತೆ. ವೀಕ್ಷಕರೇ, ಯಾವುದೇ ದೊಡ್ಡ ಒಪ್ಪಂದಕ್ಕೂ ಲಾಭ ನಷ್ಟದ ಲೆಕ್ಕಾಚಾರ ಇರುತ್ತೆ. ಈ ಒಂದು FTA ನಮ್ಮ ದೇಶಕ್ಕೆ ಬೃಹತ್ ಆರ್ಥಿಕ ಅವಕಾಶಗಳನ್ನ ತರುತ್ತದಾದ್ರೂ ಕೂಡ ದೇಶೀಯ ಸಣ್ಣ ಉದ್ಯಮಿಗಳಿಗೆ ಸ್ಪರ್ಧೆಯನ್ನು ಸೃಷ್ಟಿಸಬಹುದು. ಯುರೋಪಿಯನ್ ಒಕ್ಕೂಟ ತನ್ನ ಸೂಕ್ಷ್ಮ ಕೃಷಿ ವಲಯಗಳಾದ ಗೋಮಾಂಸ, ಕೋಳಿ, ಅಕ್ಕಿ, ಸಕ್ಕರೆ ಉತ್ಪನ್ನಗಳನ್ನ ಒಪ್ಪಂದದಿಂದ ಹೊರಗಿಟ್ಟಿದೆ. ಆದರೆ ನಮ್ಮ ಸರ್ಕಾರ ಈ ಉದ್ಯಮಗಳಿಗೆ ಈ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಿ ಒಪ್ಪಂದದ ಗರಿಷ್ಠ ಲಾಭವನ್ನ ದೇಶಕ್ಕೆ ತರುತ್ತದೆ ಎಂಬ ವಿಶ್ವಾಸ ನಮ್ಮೆಲ್ಲರಲ್ಲಿ ಇದೆ. ಒಟ್ಟಾರೆ ಹೇಳುವುದಾದ್ರೆ ವೀಕ್ಷಕರೇ, ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಈ FTA ಒಪ್ಪಂದ ಕೇವಲ ಒಪ್ಪಂದವಲ್ಲ, ಇದು ಭಾರತದ ಭವಿಷ್ಯದ ಆರ್ಥಿಕತೆಗೆ ಬರೆದ ಸುವರ್ಣಾಕ್ಷರ. ಇದು ಸಾಮಾನ್ಯ ಜನರಿಗೆ ಕಡಿಮೆ ಬೆಲೆಗೆ ಗುಣಮಟ್ಟದ ಯುರೋಪಿಯನ್ ವಸ್ತುಗಳನ್ನು ಒದಗಿಸುವ ಜೊತೆಗೆ ನಮ್ಮ ರೈತರು, ರಫ್ತುದಾರರು ಮತ್ತು ಯುವ ವೃತ್ತಿಪರರಿಗೆ ಹೊಸ ಅವಕಾಶಗಳ ಬಾಗಿಲು ತೆರೆದಿದೆ. ಇನ್ನು ಮುಂದೆ ಭಾರತ ಜಾಗತಿಕ ವ್ಯಾಪಾರದಲ್ಲಿ ಒಂದು ಪ್ರಮುಖ ಶಕ್ತಿ ಎಂಬುದನ್ನು ಈ ಒಪ್ಪಂದ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಪಾಸಿಟಿವ್ ಏನು, ಜನರು ಏನು ಅನ್ಕೋತಾ ಇದ್ದಾರೆ ನಮಗೂ ಕೂಡ ಗೊತ್ತಾಗಬೇಕು. ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಸುದ್ದಿ ಹೇಳೋದಲ್ಲ, ಜನರ ಅಭಿಪ್ರಾಯಗಳನ್ನು ಕೂಡ ಕೇಳೋದು ನಮ್ಮ ಕರ್ತವ್ಯವಾಗಿದೆ. ಇನ್ನು ಮುಂದಿನ ಸುದ್ದಿ. कल ही भारत और यूरोपियन यूनियन के बीच एक बहुत बड़ा एग्रीमेंट हुआ है. दुनिया में लोग इसकी चर्चा मदर ऑफ ऑल डील्स के रूप में कर रहे हैं. ये समझौता भारत के 140 करोड़ लोगों और यूरोपीय देशों के करोड़ों लोगों के लिए बहुत बड़े अवसर लेकर आया है. ये दुनिया की दो बड़ी इकोनॉमीज के बीच तालमेल का एक शानदार उदाहरण बना है. ये समझौता ग्लोबल जीडीपी के करीब 25% और ग्लोबल ट्रेड के करीब
1/3 हिस्से को रिप्रेजेंट करता है। ये समझौता ट्रेड के साथ साथ डेमोक्रेसी और रूल ऑफ लॉ के प्रति हमारे शेयर्ड कमिटमेंट को भी सशक्त करता है।